ಹಲೋ ನಮಸ್ತೆ ನಮ್ಮ UK ಮಂದಿಗೆ. ಹಾಯ್ ಹಲೋ ನಮಸ್ಕಾರ ರೀ. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ಸೊಹೇಲ್. ನಮ್ಮ ಜೊತೆ ಇದ್ದಾರೆ ಸ್ನೇಹ ಮೇಡಮ್ ಅವರು, ಸ್ನೇಹ ಕಲ್ಯಾಣ್ ಶೆಟ್ಟಿ. ಸೊ ಲಾಸ್ಟ್ ಟೈಮ್ ನಾವು ಯಾವ ವಿಡಿಯೋ ರಿಯಾಕ್ಟ್ ಮಾಡಿದ್ವಿ ಅಂದ್ರೆ ರಾಜು ಅನ್ನಂದ. ಸೊ ಇವತ್ತು ಯಾವ್ದು ವಿಡಿಯೋ ರಿಯಾಕ್ಟ್ ಮಾಡತ್ತೀವಿ ಅಂದ್ರೆ ಯಾರ್ರಿ? ನಿಂಗರಾಜ್ ಸಿಂಗಾಡಿ. ಸೊ ನಿಂಗರಾಜ್ ಸಿಂಗಾಡಿದ ಅವರು ವೆಬ್ ಸೀರೀಸ್ ಎಪಿಸೋಡ್ಸ್ ಬರತ್ತಾವು. ಸೊ ಅವ್ರದ್ದು ಇವತ್ತು ನಾವು ವಿಡಿಯೋ ರಿಯಾಕ್ಟ್ ಮಾಡ್ತೇವೆ ಅಂದ್ರೆ ಏನಂದ್ರೆ ಅದ ಹೆಸರು ನೀನೊಂದು ಮುಗಿಯದ ಮೌನ. ಸೊ ಈ ವಿಡಿಯೋ ನಾವು ಇವತ್ತು ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡ್ರಿ ನಮ್ಮ ಜೊತೆ ನೀವು, ಆಮೇಲೆ ಇದ್ರ ಬಗ್ಗೆ ಏನಾದ್ರು ಒಪಿನಿಯನ್ ಕೊಡೋನು. ನಿಂಗರಾಜ ನಮ್ಮ ಚಲೋ ವಿಡಿಯೋ ಮಾಡ್ತಾರೋ. ಸೊ ಭಾಳ ಈಗ ಮಾತಾಡಂಗಿಲ್ಲ. ನಮ್ಮ ಜವಾರಿ ರಿಯಾಕ್ಷನ್ ಚಾನಲ್ಗೆ ವೆಲ್ಕಮ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಚಾಲೋ ಆಗೋಕಿತ್ತು ಮೊದಲ ಸ್ವಲ್ಪ ಲೈಕ್ ಬಡೀರಿ ಆ್ಯಂಡ್ ಶೇರು ಮಾಡ್ರಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಲೈಕ್ ಬಡೀರಿ. ಈಗ ಪ್ಲೇ ಮಾಡ್ತೀನಿ ನೋಡ್ರಿ ಅವ್ರು ಲೈಕ್ ಬಿಡಿರಿ ಹಿಂಗೆ ಅನ್ನತ್ತಾರೋ ಮಸ್ಕಿರಿ. ಚಂದ ಕಾಣತೈತಲ್ಲ? ಸೂಪರ್. ನಾನು ಚಲೋ ಕಾಣತೇನೆ. ಫೀಲ್ ಮ್ಯೂಸಿಕ್ ಸ್ಟಾರ್ಟಿಂಗ್ದಾಗ ಖತರ್ನಾಕ್. ಇಲ್ಲ, ನನ್ಕಿನ ನೀವ ಚಲೋ ಕಾಣತ್ತೀರಿ. ಗಂಡ ಚಂದಲ್ಲ ಅದೆಲ್ಲ ವಾಪಸ್ ನೆನಪಿಸ್ಕೊಂಡ್ರೆ ಬಿಡಪ್ಪ. ಮೂವಿ ಫೀಲ್ ಬರೋದೇ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೆನಪಿಸ್ಕೊತಾನ, ನೀನ ನೆನಪಿಸ್ಕೊಡತ್ತಿ ಮಗನ. ರೀ ಮನಿ ಒಳಗ್ ಕುಂತು ಭಾಳ ಬೋರ್ ಆಗತೈತಿ. ಎಲ್ಲರ ಹೊರ ಹೋಗಿ ಬರೋಣ್ರಿ? ಹೌದು, ರೆಡಿ ಆಗು. ಕಾಫಿ ಡೇ. ಸಿಂಪಲ್ ಹಸ್ಬೆಂಡ್ ಅಂಡ್ ವೈಫ್. ಸೂಪರ್ ಜೋಡಿ ಅಂದ್ರೆ ಏನೋ ಚಂದ ಜೋಡಿ ಹೋಗ್ಬೈತಿ. ಅದಕ್ಕೆ ಮುಗಿಯದ ಮೌನ. ಎಲ್ಲ ಹುಡುಗಿರಿಗೂ ಒಂದ್ ಕನ್ಸು ಇರ್ತೈತಿ, ನಮ್ಮ ಅಪ್ಪ ನನ್ ಕಾಳಜಿ ಮಾಡೋರು ನನ್ ಗಂಡ ಆಗಿರ್ಬೇಕು ಅಂತ. ನೀವು ನನಗೆ ಹಂಗ ಅನಿಸ್ತೀರಿ. ನಾನು ನಿಮ್ಗೆ ಸುಳ್ಳು ಹೇಳೋಂಗಿಲ್ಲ. ನನ್ನ ಜೀವನದಾಗ ಬಂದ ಮೊದಲು ವ್ಯಕ್ತಿನ ನೀವು. ನಿಮ್ಮನ್ನು ಭಾಳ ಚಂದ ನೋಡ್ಕೋತೇನೆ ರೀ. ನಾನು ನಿಮ್ಮನ್ನು ಚಿನ್ನ ಮುದ್ದು ಬಂಗಾರ ಅನ್ಬೇಕು ಅನ್ಕೋತೇನೆ ರೀ. ಆದರೂ ಧೈರ್ಯ ಸಾಲಂಗಿಲ್ಲ. ಆದರೂ ನೀವು ನನ್ನ ಮುದ್ದು ರೀ. ಅಣ್ಣ 2 ಮೊಳ ಹೂ ಕಟ್ರಿ, ಹೋಗಿ ಬರ್ತೀನಿ. ಹೋಗ್ಬೇಕಾ? ಯಾರಿಗೆ ಇಷ್ಟ? ನಮಸ್ಕಾರ, ಆರಾಮ್ರಿ? ಆರಾಮ್ರಿ. 2 ಮೊಳ ಹೂವ ಕೊಡ್ರಿ. ಟೋಟಲ್ 4 ಅಲ್ರಿ? 4 ಅಲ್ಲ, 2 ಮೊಳ ಕೊಡ್ರಿ. ಈಗ ಜಸ್ಟ್ ನಿಮ್ ಹುಡುಗಿ ಬಂದ 2 ಮೊಳ ಆರ್ಡರ್ ಮಾಡಿ. ಓ ಹಚ್ಚದ ಬೆಂಕಿ. ಅಲ್ಲ ಹೂವ ಕಟ್ಟಿದ್ ಹಚ್ಚಿದ್ದ ಬಂದ ಎಂಟ್ರಿ ಫುಲ್ ಇಮೋಷನಲ್ ಸೀನ್ ಮೂಮೆಂಟ್ ಹಚ್ಚಿದ. ಈ ಥರ ಭಾಳ ಜನ ಇರ್ತಾರೆ ನೋಡ. ಮೈ ಮನಗಳ ಸುಳಿಯಲಿ ನಾ ಬೆರೆಯಲಿ. ಪಾಪ ಹೆಂಡತಿ ಸೈಲೆಂಟ್ ಆಗ್ಬಿಟ್ಟು. ಇನ್ನೊಂದು ಮುಗಿಯದ ಮೌನ ಟು ಬಿ ಕಂಟಿನ್ಯೂಡ್. ತಲುಪಲಿ ನಿನ್ನ ಒಬ್ಬ ಏನೋ ಬಹಳ ಇಂಟ್ರೆಸ್ಟ್ ಬರ್ತೈತಲ್ಲ. 2 ನಿಮಿಷ 8 ಸೆಕೆಂಡ್ ಅದು ವಿಡಿಯೋ. ಹೆಂಗ ಕ್ಯೂರಿಯಾಸಿಟಿ ಬರ್ತೈತೆ ಅಂದ್ರೆ ನೆಕ್ಸ್ಟ್ ನೋಡ್ಬೇಕಪ್ಪ, ಏನೈತಿ ಇಷ್ಟು ಕ್ಯೂರಿಯಾಸಿಟಿ ಬರ್ತೈತಿ. ನಿಂಗರಾಜನ್ನ ಹೊಸಾದ ಏನೋ ಒಂದು ಬೇರೆ ಸಿಸ್ಟಮ್ ತಂದಾರು. ಶಾರ್ಟ್ ಕಂಟೆಂಟ್ ಅಂತ ವೆಬ್ ಸೀರೀಸ್ ಟೈಪ್ ಚಿಕ್ಕ ಎಪಿಸೋಡ. ಅದ್ರೊಳಗೆ ಫಸ್ಟ್ ಎಪಿಸೋಡ ನೀನೊಂದು ಮುಗಿಯದ ಮೌನ. ಸೊ ಸ್ಟಾರ್ಟಿಂಗ್ ವಿಡಿಯೋ ಆದಾಗ ಮ್ಯೂಸಿಕ್ ಅಂದ್ರ ಫುಲ್ ಇಮೋಷನಲ್ ಟೈಪ್. ಸೊ ಈ ತರ ಸಾಂಗ್ ರೆಡಿ ಮಾಡಿ ಜಬರ್ದಸ್ತ್ ಹಾಕಿ 1 ಮೊಳ ಹೂ ಕೆಳಕ್ ಬಂದ. ಅವ ಜಗಳ ಹಚ್ಚಿ ಬಿಟ್ಟ. ಆಮೇಲೆ ನಿಂಗರಾಜನ ಜೊತೆ ಕೋ ಆಕ್ಟ್ರೆಸ್ ಅದಾರಲ್ಲ, ಅವರು ನೋಡಕ್ಕೂ ಚಲೋ ಅದಾರು. ಅಂದ್ರ ಜೋಡಿ ಕೆಮಿಸ್ಟ್ರಿ ಚಲೋ ಗೊತ್ತೈತಿ. ಹೆಂಗ ಅನಿಸಿತ್ತು ವಿಡಿಯೋ ನಿಮಗೆ? ಸೂಪರ್. ಯಾಕಂದ್ರ ಲವರ ಹೆಂಡತಿ ಆಮೇಲೆ ನಿಂಗರಾಜನ ಸೂಪರ್. ಅದ ಜೋಡಿನ ಸಖತ್ತೈತಿ. ಈಗ ಮುಂದೆ ಏನಾಗ್ತೈತಿ ಅಂತ ನಾವು ಬಹಳ ನೀವು ಆಲ್ರೆಡಿ ಕೆಲವು ಮಂದಿ ನೋಡಿರ್ಬೇಕು ವಿಡಿಯೋ. ಇದು ನೋಡ್ಬೇಕಾಕತಿ. ಈಗ ನಾವು ಕಂಟಿನ್ಯೂ ಇದ್ರದ್ದು ಸೀರೀಸ್ ರಿಯಾಕ್ಷನ್ ಕೊಡ್ತೀವಿ. ನಮ್ಗರೆ ಇದು ಜಬರ್ದಸ್ತ್ ಅನಿಸಿತು. ನಿಂಗರಾಜನ್ನ ಒಂದು ಬಾ ಒಳ್ಳೆ ವ್ಯಕ್ತಿ. ಅವ್ರ ಪರ್ಸನಲಿ ಗೊತ್ತು ನಮ್ಗ. ನಮ್ ಜೊತೆ ಭೇಟಿ ಆಗ್ತಿರ್ತಾರೋ ಯಾವತ್ತು ಗೋಕಾಕ್ ಬಂದಾಗ. ರಾಜು ನನ್ನ ಬೆಸ್ಟ್ ಫ್ರೆಂಡ್ ಅವರ. ಆಮೇಲೆ ಒಳ್ಳೆ ಕಂಟೆಂಟ್ ಮಾಡ್ತಾರು ಅವರು. ಯಾವಾಗಂತ್ರ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಯಾರು. ಫುಲ್ ಇಮೋಷನಲ್ ಕಂಟೆಂಟ್ ಅವ್ರದ್ದು. ಏನೋ ಇದ್ರ ಒಂದು ಸ್ಟೋರಿ ಸಾಂಗ್ಸ್ ಒಂದು ಬ್ಯಾರೆನ ಫೀಲ್ ಕೊಡ್ತಾರ ಅವ್ರು. ಆಮೇಲೆ ಅವ್ರದ್ದು ಕ್ಯಾಮ್ರಾ ವರ್ಕು ಚಲೋ ಐತಿ ಅವ್ರದ್ದು. ಯಾವ್ದೋ ಒಂದು ಪೂರಾ ಟೀಮ್ ಐತ್ಲ ಜಬರ್ದಸ್ತ್. ಅಂದ್ರೆ ಕ್ಯಾಮ್ರಾ ವರ್ಕ್ ಆತು, ಎಡಿಟ್ ವರ್ಕ್ ಸೂಪರ್ ಐತಿ ಅವ್ರದ್ದು. ಆಮೇಲೆ ಸ್ಟೋರಿ ಖತರ್ನಾಕ್ ಕೊಡ್ತಾರ. ಸ್ಕ್ರೀನ್ ಪ್ಲೇ ಇದ್ರೊಳಗೆ ಜಬರ್ದಸ್ತ್ ಸ್ಕ್ರೀನ್ ಪ್ಲೇ. ಜಸ್ಟ್ ಸಿಂಪಲ್ ಏನೂ ಇಲ್ಲ. 2 ನಿಮಿಷ 8 ಸೆಕೆಂಡ್ ಯಾವ ತರ ಕಂಟೆಂಟ್ ಕೊಡ್ತಾರ ಅಂತಂದ್ರ ನೋಡೋರ್ಗೆ ಯಾವ ತರ ಫೀಲ್ ಅನಿಸ್ತೈತೆ ಅಂದ್ರ ಇದು ನಮ್ಮ ಮನ್ಯಾಗ ಈ ತರ ನಡಕತೈತೇನೋ ಅನ್ನೋ ಫೀಲ್ ಇರ್ತೈತಿ. ಅಂದ್ರ ಮನುಷ್ಯ ನೋಡೋಣ ರಿಲೇಟ್ ಮಾಡ್ಕೋಬೇಕ. ನಂದು ಹಿಂಗ ಕತಿ ಐತಿಪ್ಪ. ಈಗ ಈಗ ಇದ್ರೊಳಗ 3rd ಎಂಟ್ರಿ ಹೊಡೆದಳ ಅಂದ್ರ ಗರ್ಲ್ ಫ್ರೆಂಡ್. ಈಗ ಮುಂದೆ ಇದ್ ಕತಿ ಹೆಂಗ್ ಬರಿತೈತಿ, ನಿಂಗರಾಜನ್ನ ಇದಕ್ ಹೆಂಗ್ ಟ್ವಿಸ್ಟ್ ಮಾಡ್ತಾರೋ ನಾವ
ಈಗ ಕಂಟಿನ್ಯೂ ಆಗಿ ನೆಕ್ಸ್ಟ್ ವ್ಯಾಲ್ಯೂ ಹೆಚ್ಚ ಲವರ್ಸ್ ಕಡೆ ಇರ್ತೈತೋ ಹೆಂಡತಿ ಕಡೆ ಇರ್ತೈತೋ ಕಾದು ನೋಡ್ಬೇಕು. ಆಮೇಲೆ ಇಂತ ಸ್ಟೋರೀಸ್ ಲೈಫ್ದಾಗ ಆಗಿರ್ತಾವ. ಸೊ ಈ ತರ ಅವ್ರು ಮಾಡ್ಯಾರ ಅಂದ್ರ ಏನೋ ಒಂದ್ ಇನ್ಸ್ಪೈರ್ ಆಗಿ ಇವೆಂಟ್ಸ್ ಇರ್ತಾವ, ಅದು ಯೂಸ್ ಮಾಡಿ ನಿಂಗರಾಜನ ಮಾಡಿರ್ಬೋದು. ಆಮೇಲೆ ಸ್ಕ್ರೀನ್ ಪೇಲು ಜಬರ್ದಸ್ತ್ ಮಾಡ್ಯಾರು. ಆಮೇಲೆ ಅದ್ರೊಳಗೆ ಏನು ವರ್ಕ್ ಮಾಡ್ಯಾರಲ್ಲ ಇವರು ಆಕ್ಟಿಂಗ್ ಆಲ್ರೆಡಿ ಇವರು ದೊಡ್ಡ ಎಷ್ಟು ನ್ಯಾಚುರಲ್ ಆಗಿ ಬಂದೈತೆ ಅಂತಂದ್ರ ಒಂದ್ ಆಕ್ಟ್ ಮಾಡ್ಬೇಕಾರೆ, ಯಾಕಂದ್ರೆ ನಾನು ಆಕ್ಟರ್ ಅಲ್ಲ, ಒಂದ್ ಆಕ್ಟ್ ಮಾಡ್ಬೇಕಾರೆ ಸಿಕ್ಕಾಪಟ್ಟೆ ಎಲ್ಲ ಮೇಕಪ್ ಹಾಕೊಂಡು ನಾವು ಕ್ಯಾಮ್ರಾ ಮುಂದಿರ್ತೇವೆ ಅಂತ ಮೇಕಪ್ ಎಲ್ಲ ಹಾಕೊಂಡು ಮಾಡ್ತಿರ್ತಾರ. ಬಟ್ ನಾ ಈಗ ನಿಂಗರಾಜ್ ಸಿಂಗಾಡಿ ಅಣ್ಣಂದು ಇದು ಏನ್ ಚಾನಲ್ ನೋಡಾಕತ್ತೇನಲ್ಲ, ಎಷ್ಟು ಬೇಕಷ್ಟು ಮೇಕಪ್, ಎಷ್ಟು ಬೇಕಷ್ಟು ಆಕ್ಟ್, ಅಂದ್ರೆ ಯಾವ್ದು ಓವರ್ ಇಲ್ಲ ಅಂತ ನೀವು ಅನಿಸ್ತದೆ. ನಿಂಗರಾಜ್ ಶಿಂಗಾಡಿ ನನ್ನ ಜೊತೆ ಕೆಲಸ ಮಾಡಿರಿ ಇನ್ನ ಅಂತದೇನ್ ನಿಮ್ಗ ನನಗ ಅಪಾರ್ಚುನಿಟಿ ಬಂದಿತ್ತು, ಖರೆ ನಾನು ಬ್ಯಾಡ್ ಲಕ್ ಅಂತ ಹೇಳಕ್ ಬಿಸಿ ಇದ್ರಿ. ಬಿಸಿ ಇದ್ನಿ. ಸೊ ಇನ್ ಮುಂದೆ ಯಾವತ್ತು ಸ್ನೇಹ ಮೇಡಮ್ ಏನೋ ಒಂದು ಅಪಾರ್ಚುನಿಟಿ ಸಿಕ್ಕರ ಅವ್ರ ಚಾನಲ್ ಆಗು ಕಾಂತಾರೋ. ಆಮೇಲೆ ಪರ್ಸನಲಿನೂ ಹೇಳ್ತೀನಿ, ನಿಂಗರಾಜನ ಜಬರ್ದಸ್ತ್ ಮನುಷ್ಯ ಅದಾನು, ಬಾಳ ಅಂದ್ರ ಸ್ವೀಟ್ ಪರ್ಸನ್ ಅದಾನ ಅಂತ. ಅವ್ನ ಕಡೆ ಎಟಿಟ್ಯೂಡ್ ಅನ್ನೋದಿಲ್ಲ. ಹಾ, ಈಗ 2-3 ಸಲ ಈ ಕಡೆ ಬಂದಾಗ ಗೋಕಾಕದಾಗ ಯಾವತ್ತೂ ಭೇಟ್ ಆಗಿದ್ರ ಒಂದ್ ಟೈಟ್ ಹಗ್ ಮಾಡಿ ಭೇಟ್ ಆಗ್ತಾನ. ಅಂದ್ರ ಆ ತರ ಫಸ್ಟ್ ಟೈಮ್ ಯಾವ ತರ ಅನಿಸ್ತತಿ ಅಂತಂದ್ರ, ಬಟ್ ಎಲ್ಲಾರು ಬೆಳೆದ ಕೂಡ ಆಟಿಟ್ಯೂಡ್ ಅನ್ನೋ ಬರ್ತದ, ಆಟಿಟ್ಯೂಡ್ ಅನ್ನೋದ ಇಲ್ಲ. ಅದು ಅಷ್ಟ ಇಲ್ಲ. ನಿಂಗರಾಜ ನನ್ ಕಡೆ ಆಟಿಟ್ಯೂಡ್ ಇಲ್ಲ, ನಾ ದೊಡ್ಡ ಕ್ರಿಯೇಟರ್ಪ್ಪ, ನಾ ದೊಡ್ಡ ವಿಡಿಯೋ ಮಾಡ್ತೀನಿ, ನಾ ಸೆಲಿಬ್ರಿಟಿ ಅಂತ ಅನ್ನೋಲ್ಲ. ಏನೋ ಇದ್ರ ಒಂದ್ ಸಿಂಪಲ್ ಆಗಿ ಅನ್ಸಂಗಿಲ್ಲ. ಈ ವಿಡಿಯೋದಾಗ ಅವ್ನ್ ಹೆಂಗ್ ಅದ ಅಂದ್ರಲ್ಲ ವಿಡಿಯೋದಾಗ ಈಗ ತೋರ್ಸಲ್ಲ, ರಿಯಲ್ ಲೈಫ್ದಾಗು ಆ ತರಾನ ಅದಾನು. ಇನ್ ಮುಂದೆ ನಾವ್ ಏನಾರ ಪಾಡ್ಕಾಸ್ಟ್ ಚಾಲೂ ಮಾಡ್ತೀವಲ್ಲ, ಜಬರ್ದಸ್ತ್ ನಿಂಗರಾಜ್ ಅಣ್ಣನು ಕರ್ಸ್ಕೊಂಡ್ ಬರ್ತೇವೆ, ಇಂಟ್ರೆಸ್ಟಿಂಗ್ ಸ್ಟೋರಿ ಕೊಡ್ತೇವಿ. ಅವನ ಜೊತೆ ಆಮೇಲೆ ಇದು ವಿಡಿಯೋ ನಿಂಗರಾಜ್ ಸಿಂಗಾಡಿ ಅಣ್ಣ ಇದು ವಿಡಿಯೋ ನೀವು ನೋಡ್ತಾ ಇದ್ರ, ಇನ್ ಮುಂದೆ ಏನಾರ ಒಂದ್ ಮಾಡೋಣ್ರಿ, ಇಂಟರ್ವ್ಯೂ ಮಾಡೋಣ್ರಿ, ನಮ್ ವಿಡಿಯೋಗೂ ಸಪೋರ್ಟ್ ಮಾಡ್ರಿ, ನಮ್ ಜವಾರಿ ರಿಯಾಕ್ಷನ್ ಚಾನಲ್ಗೂ ಸಪೋರ್ಟ್ ಮಾಡ್ರಿ. ಇನ್ ಮುಂದೆ ಒಳ್ಳೆ ರಿಯಾಕ್ಷನ್ಸ್ ತರ್ತೀವಿ. ಇದು ವಿಡಿಯೋ ಹೆಂಗ್ ಚಲೋ ಅನಿಸಿತ್ ಅಂದ್ರೆ ಕಮೆಂಟ್ ಹಾಕ್ರಿ, ವಿಡಿಯೋಗೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಮಗೂ ಬೆಳೆಸ್ರಿ, ನೀವು ಬೆಳೀರಿ. ಮತ್ತೆ ಕಮೆಂಟ್ ಹಾಕೋದ್ ಮರಿಬೇಡ್ರಿ. ನಿಮ್ಗೆ ಯಾವ ತರ ವಿಡಿಯೋ ಬೇಕಲ್ಲ ಆ ತರ ವಿಡಿಯೋ ನಾವು ಕೊಡ್ತೇವಿ. ಕಮೆಂಟ್ ಹಾಕೋದ್ ಮಾತ್ರ ಮರಿಬೇಡ್ರಿ. ಇನ್ನೊಂದು ವಿಡಿಯೋದಾಗ ಸಿಗೋಣ್ರಿ. ಟೇಕ್ ಕೇರ್. ಬಾಯ್.